ಬ್ರೇಕ್ ಆದಮೇಲೆ ಗೆಳತಿ ಕಾರ್ಯಕ್ರಮಕ್ಕೆ ಮತ್ತೆ ಸ್ವಾಗತ. ಡಾಕ್ಟರ್, ನಾವು ಕೌನ್ಸಿಲಿಂಗ್ ಬಗ್ಗೆ ಮಾತನಾಡ್ತಿದ್ವಿ. ಬಹಳಷ್ಟು ಜನ ಪೇರೆಂಟ್ಸ್, ಇವಾಗ ನಾನೇ ನೋಡಿದ ಹಾಗೆ ತುಂಬ ಜನ ಮಕ್ಕಳಲ್ಲಿ ಈ ಥರ ಸಮಸ್ಯೆ ಇದೆ. ಬರೀ ಕೋಪ ಮಾಡ್ಕೊಳ್ಳೋದೊಂದೇ ಅಲ್ಲ, ಸಾಕಷ್ಟು ಸಮಸ್ಯೆಗಳಿದೆ. ಆದರೂ ಕೂಡ ಕೌನ್ಸಿಲಿಂಗ್ ಕರ್ಕೊಂಡು ಹೋಗೋದಕ್ಕೆ ಹಿಂಜರಿತಾರೆ. ಅವರಲ್ಲಿ ಒಂದು ನೋಷನ್ ಇದೆ, ಕೌನ್ಸಿಲಿಂಗ್ ಕರ್ಕೊಂಡು ಹೋಗ್ಬಿಟ್ರೆ ಬೇರೆಯವ್ರು ತಪ್ಪು ತಿಳ್ಕೊತಾರೆ, ಏನೋ ಮಗುಗೆ ತಲೆ ಸರಿ ಇಲ್ಲ ಅನ್ಕೋತಾರೆ. ಆ ಥರದ್ದು ಒಂದು ಮೆಂಟಾಲಿಟಿ ಈಗಲೂ ಕೂಡ ಇಲ್ಲಿದೆ. ಸೊ ಅಂತಹ ಪೇರೆಂಟ್ಸ್ಗಳಿಗೆ ಏನು ಹೇಳ್ತೀರಾ ನೀವು? ಭಾಳಷ್ಟು ಜನ ಕೌನ್ಸಿಲಿಂಗ್ ಯಾಕೆ ಕರ್ಕೊಂಬರಲ್ಲ ಅಂದರೆ ನಮ್ಮ ಅಪ್ಪ ಅಮ್ಮ ನಮ್ಮನ್ನು ಕೌನ್ಸಿಲಿಂಗ್ ಕರ್ಕೊಂಡೋಗೇ ಬೆಳೆಸಿದ್ರಾ, ಅಥವಾ ನಮಗೇನು ಅವ್ರೇನು ಇನ್ನೊಂದು ಡಾಕ್ಟರ್ ಸಪೋರ್ಟ್ ಅಥವಾ ಪ್ರೊಫೆಷನಲ್ ಹೆಲ್ಪಿಂದನೇ ಬೆಳೆಸ್ಕೊಂಡಿದ್ರ ಅಂತ ಪ್ರಶ್ನೆ ಬರುತ್ತೆ. ಅವಾಗಿನ ಪೇರೆಂಟಿಂಗ್ ವಾಸ್ ಡಿಫ್ರೆಂಟ್, ಇವಾಗಿನ ನೀಡ್ಸ್ ಆರ್ ಡಿಫ್ರೆಂಟ್. ಆವಾಗ ದೇ ವಾಸ್ ನೋ ಅಡಿಕ್ಷನ್ಸ್ ಅಂತ ತುಂಬಾ ಕಡಿಮೆ ಇತ್ತು. ಇವಾಗ ದ ಲಾಟ್ ಆಫ್ ಅಡಿಕ್ಷನ್ಸ್. ಸೊ ಅವ್ರಿಗೆ ಅದರಿಂದ ಬಿಡಿಸೋದು ಕಷ್ಟ ಆಗುತ್ತೆ. ದೆನ್ ದ ಪೇರೆಂಟ್ಸ್ ದೆಮ್ಸೆಲ್ಸ್ ಫೀಲ್ ಅಯ್ಯೋ ಐ ನಾಟ್, ನನಗೆ ನಾನು ಪೇರೆಂಟ್ ಆಗಿ ನನ್ನ ಮಗುನ ನೋಡ್ಕೊಳ್ಳೋದು ಗೊತ್ತಾಗಲ್ವ, ನಾನು ಇನ್ನೊಬ್ಬರು ಹೆಲ್ಪ್ ಬೇಕಾ ಅಂತಾನು ಆಲೋಚನೆ ಮಾಡೋ ಶಕ್ತಿ ಇರ್ತವೆ. ನೀವು ಈ ರೀತಿ ಆಲೋಚನೆಗಳು ಮಾಡೋದ್ರ ಬದಲು ಎಲ್ಲೋ ಸಮಸ್ಯೆ ಆಗಿದೆ, ನಾನು ಇದನ್ನ ಸರಿ ಮಾಡಲೇಬೇಕು, ಮಾಡ್ಕೊಳ್ಳೇಬೇಕು, ನಾನು ನನ್ನ ಮಗುವನ್ನು ಒಂದು ಪ್ರೊಫೆಷನಲ್ ಹೆಲ್ಪ್ಗೆ, ಈಗ ನಮ್ಮ ಮನೆ ಟಿವಿ ಕೆಟ್ಟೋದ್ರೆ ನಾವನ್ನೇ ರಿಪೇರಿ ಮಾಡೋಕ್ಕೆ ಟ್ರೈ ಮಾಡಲ್ಲ, ಅದನ್ನ ಇನ್ನೊಬ್ರು ಕೊಡ್ತೀವಿ ರಿಪೇರಿ ಮಾಡೋಕ್ಕೆ. ಅದೇ ರೀತಿ ಎಲ್ಲೋ ಒಂದು ಕಡೆ ಇಲ್ಲೊಂದು ಬಿಹೇವಿಯರಲ್ ಸಮಸ್ಯೆ ಇದೆ. ಸೊ ಹಾಗಾಗಿ ನಾನು ಪ್ರೊಫೆಷನಲ್ ಹೆಲ್ಪ್ ತಗೊಂಡು ಅದನ್ನು ಸರಿ ಮಾಡ್ಕೊಂಡು ಆರಾಮಾಗಿರ್ಬೋದು ಅನ್ನೋ ಒಂದು ಒಂದು ಪಾಸಿಟಿವ್ ಆಟಿಟ್ಯೂಡ್ನ ಬೆಳೆಸ್ಕೊಳ್ಳಿ ಅಂತ ನಾನು ಎಲ್ರಿಗೂ ಕೇಳ್ಕೊತೀನಿ. ಓಕೆ, ಈಗ ಬಹಳಷ್ಟು ಜನ ಮಕ್ಕಳು ನಿಮ್ಮ ಹತ್ರ ಕೌನ್ಸಿಲಿಂಗಿಗೆ ಬರ್ತಾರೆ. ಸೊ ಬರ್ತಾ ಇರ್ತಾರೆ, ನೀವೇ ಹೇಳ್ತಿದ್ರೆ ತುಂಬ ಜನ ಅಟೆಂಡ್ ಮಾಡಿದ್ದೀರಾ. ಸೊ ಮಕ್ಕಳು ಆ ಸಂದರ್ಭದಲ್ಲಿ ಯಾವ ಥರ ಸಪೋರ್ಟ್ ಮಾಡ್ತಾರೆ ಕೌನ್ಸಿಲಿಂಗ್ಗೆ? ಕೌನ್ಸಿಲಿಂಗಿಗೆ ಕರ್ಕೊಂಬಂದು ನಮ್ಮ ಹತ್ರ ಕೂರಿಸಿದಾಗ ಎಷ್ಟೋ ಮಕ್ಕಳು ಫಸ್ಟು ಬಾಯ್ ಬಿಡಲ್ಲ, ಹೆದರ್ಕೋತಾರೆ. ಇವ್ರು ಯಾರು, ಇವ್ರು ನಮ್ಗೇನೋ ಮಾಡ್ಬಿಟ್ಟಿರ್ತಾರೆ. ಸೊ ಫಸ್ಟ್ ಆಫ್ ಆಲ್ ಮಕ್ಕಳಿಗೆ ಫಸ್ಟಿಂದನೂ ಡಾಕ್ಟರ್ಸ್ ಆರ್ ನಾಟ್ ಫ್ರೆಂಡ್ಲಿ. ಹೌದು, ನೀನು ಹೀಗೆ ಮಾಡಿಬಿಟ್ರೆ ಡಾಕ್ಟರ್ ಹತ್ರ ಕರ್ಕೊಂಡೋಗಿ ಚುಚ್ಚಿಸ್ಬಿಡ್ತೀನಿ, ಅಥವಾ ನೀನು ಕೇಳಲೇ ಇಲ್ಲ ಅಂದರೆ ಡಾಕ್ಟರ್ ಹತ್ರ ಕರ್ಕೊಂಡೋಗಿ ಬಿಟ್ಬಿಡ್ತೀವಿ, ಅವ್ರು ಹಾಸ್ಪಿಟಲ್ ಇಟ್ಕೊಂಡ್ಬಿಡ್ತಾರೆ, ನಿನ್ಗೇನೋ ಮಾಡ್ಬಿಡ್ತಾರೆ. ಈ ರೀತಿಯಾದಂಥ ಭಯವನ್ನು ಅವರಲ್ಲಿ ಬೆಳೆಸಿರ್ತಾರೆ. ಎಷ್ಟೋ ಮಕ್ಕಳು ನಮ್ಮ ಹತ್ರ ಬಂದು ಕೂತು ಮಾತಾಡೋಕ್ಕೆ ರೆಡಿ ಇರಲ್ಲ. ಅವ್ರಿಗೆ ನಾವು ಫಸ್ಟು ವಿ ಶುಡ್ ಬಿ ಫ್ರೆಂಡ್ಲಿ ವಿತ್ ದೆಮ್. ಅವ್ರಿಗೆ ನಮ್ಮನ್ನು ಅವ್ರು ಆಕ್ಸೆಪ್ಟ್ ಮಾಡ್ಕೋಬೇಕು. ಹೌದು, ಪರವಾಗಿಲ್ಲ, ಇವರು ನಮಗೆ ಹೆಲ್ಪ್ ಮಾಡ್ತಾರೆ ಅಂತ. ಯಾವುದೇ ಮಗು ಅಷ್ಟು ಸುಲಭವಾಗಿ ದೇ ವಿಲ್ ನಾಟ್ ನಮ್ಮಲ್ಲಿ ಅವ್ರ ಮನಸ್ಸಲ್ಲಿರೋ ವಿಚಾರಗಳನ್ನ ನಮ್ಮಲ್ಲಿ ಹೇಳ್ಕೊಳ್ಳೋದೇ ಇಲ್ಲ. ಒಂದು ತುಂಬ ಹೊತ್ತು ಸಮಾಧಾನವಾಗಿ ಹೇಳಬೇಕು. ಎಷ್ಟೋ ಜನ ಮಕ್ಕಳು 10 ನಿಮಿಷ 15 ನಿಮಿಷ ಬಾಯೇ ಬಿಡಲ್ಲ, ನಿನ್ನ ಹೆಸರೇನು ಅಂದ್ರೂ ಹೇಳಿರಲ್ಲ, ಅಷ್ಟು ಭಯ ಅವರಲ್ಲಿ ಇರ್ತವೆ. ನಿಧಾನವಾಗಿ ಕೇಳ್ತಾ ಹೋದಂಗೆ ಎಲ್ಲ ಹೇಳ್ತಾರೆ. ಆಮೇಲೆ ಎಲ್ಲ ಎಂತೆಂಥ ವಿಚಾರಗಳನ್ನ ಹೇಳ್ತಾರೆ ಅಂದರೆ ಇಟ್ ಇಸ್ ಶಾಕಿಂಗ್. ನಮ್ಮಮ್ಮ ನನ್ನ ಹತ್ರ ಕೂರೋದೇ ಇಲ್ಲ, ನನಗೆ ನಮ್ಮಮ್ಮ ಬೇಕು ಅನಿಸ್ತಾರೆ, ನನಗೆ ನನ್ನ ಅಪ್ಪ ಬೇಕು ಅನಿಸ್ತಾರೆ, ನಾವು ಎಲ್ಲರ ಜೊತೆ ಕೂತ್ಕೊಂಡು ಊಟ ಮಾಡಬೇಕು, ನಾವೆಲ್ಲ ಹೊರಗಡೆ ಹೋಗ್ಬೇಕು ಅನ್ಸುತ್ತೆ, ನನಗೆ ನಾನು ಬೇರೆ ಫ್ರೆಂಡ್ಸ್ ನೋಡ್ತೀನಿ, ಅವ್ರ ಮನೆಯಲ್ಲಿ ಈ ರೀತಿ ಇರ್ತವೆ, ನಮ್ಮ ಮನೇಲಿ ಈ ಥರ ಆಗಬೇಕು ಅಂತ ಅನ್ಸುತ್ತೆ. ಈ ರೀತಿ ಬಹಳಷ್ಟು ವಿಚಾರಗಳನ್ನ ಮಕ್ಕಳು ಹೇಳ್ತಾರೆ. ಅದನ್ನೇ ನಾವು ಅವ್ರ ಪೇರೆಂಟ್ಸ್ ಕಮ್ಯುನಿಕೇಟ್ ಮಾಡಿದ್ರೆ, ಇವ್ರಿಗೆಲ್ಲ ಬಾಯಿಗೆ ಬಂದಾಗ ಮಾತಾಡ್ತಾರೆ ಡಾಕ್ಟ್ರೆ, ನಾವೆಲ್ಲಾನು ಏನು ಕಡಿಮೆ ಮಾಡಿದೀವಿ ಹೇಳಿ. ಅವ್ನು ಓದ್ಸತಿ ಲ್ಯಾಪ್ಟಾಪ್ ಕೇಳ್ದಾಗ ಕೊಡಿಸ್ತೆ, ಈ ಟ್ಯಾಬ್ಲೆಟ್ ಕೇಳ್ದಾಗ ಕೊಡಿಸ್ತೆ, ಅದಾದ್ಮೇಲೆ ವಸ್ತುಗಳನ್ನ ಕೊಡಿಸೋದ್ರಿಂದ ಸಮಸ್ಯೆಗಳು ಸಾಲ್ವ್ ಆಗ್ತವೆ ಅಂತ ಅವ್ರು ಅನ್ಕೊಂಡಿರ್ತಾರೆ. ಸೊ ದಟ್ ಈಸ್ ನಾಟ್ ದ ಟ್ರೂತ್. ಏನ್ ಬೇಕು ಅಂತ ಮಗು ಅವರಲ್ಲೇ ಜಗಳ ಆಡ್ತಿರ್ತಾರೆ. ಮಗು ಸುಮ್ಮನೆ ಕೂತ್ಕೊಳ್ಳೋ ಕತೆ, ಏನೇನೋ ಬಾಯಿಗೆ ಬಂದಾಗ ಮಾತಾಡ್ತಿಲ್ಲೋ. ದಿಸ್ ಇಸ್ ನಾಟ್ ಅ ರಿಕ್ವೈರ್ಡ್ ಬಿಹೇವಿಯರ್. ಆ ಮಗುನ ನೀವು ಕರ್ಕೊಂಬಂದಿರೋದೇ ಕೌನ್ಸಿಲಿಂಗ್ ಮಾಡೋಕ್ಕೆ ಬಿಟ್ಬಿಡಿ ಅಂತ ನಾವು ಎಷ್ಟೋ ಸತಿ ಹೇಳ್ತೀವಿ. ಆಗ ಪ್ರಶ್ನೆಗಳು ಕೇಳಿದ್ರೆ ಇವ್ರು ಕವರ್ ಅಪ್ ಮಾಡೋಕೆ ಇವ್ರು ಆನ್ಸರ್ಸ್ ಮಾಡ್ತಿರ್ತಾರೆ. ಯಾಕಂದ್ರೆ ಡಾಕ್ಟ್ರು ನೀವೇನು ಅನ್ಕೊಂಡ್ಬಿಡ್ತೀರೋ ಏನೋ, ಇವ್ನು ತುಂಬ ಮರ್ಯಾದೆ ಕೊಟ್ಟೆ ಮಾತಾಡಲ್ಲ, ಹೋಗೆ ಬಾರೆ ಅಂತೆಲ್ಲ ಮಾತಾಡಿಸ್ತಾರೆ. ನನ್ನ ಮಗಳು ನನ್ನ ಹೋಗೆ ಬಾರೆ ಅಂತಾನೆ ಮಾತಾಡಿಸ್ತಾಳೆ. ಬಟ್ ಹೊರಗಿನವ್ರನ್ನ ಹಂಗೆಲ್ಲ ಮಾತಾಡಲ್ಲ. ವಿ ಶುಡ್ ಅಂಡರ್ಸ್ಟ್ಯಾಂಡ್. ಎಲ್ಲಿ ನಮ್ಮಮ್ಮನ ನಾನು ಎಷ್ಟು ಭಯ ಭಕ್ತಿಯಿಂದ ಮಾತಾಡಿಸ್ತಾ ಇದ್ದೆ, ಈ ಸಿಚುವೇಶನ್ಸ್ ಆರ್ ನಾಟ್ ಸೇಮ್. ಒಬ್ಬರೇ ಮಕ್ಕಳು ಅಂತ ಹೇಳಿ ಎಲ್ಲ ವಿಚಾರವನ್ನು ಅವ್ರ ಮೇಲೆ ಅವರಿಂದನೇ ಎಕ್ಸ್ಪೆಕ್ಟೇಷನ್. ಡಾಕ್ಟ್ರೇ ನನಗೆ ಡ್ಯಾನ್ಸ್ ಮಾಡೋಕ್ಕಾಗಲಿಲ್ಲ, ನನ್ನ ಮಕ್ಕಳನ್ನ ಡ್ಯಾನ್ಸ್ ಕ್ಲಾಸಿಗೆ ಕಳಿಸ್ತೀನಿ. ಡಾಕ್ಟ್ರೇ ರಿಯಾಲಿಟಿ ಪ್ರೋಗ್ರಾಮ್ ನೋಡಿದೆ, ನನ್ನ ಮಗುನು ಅವ್ರ ಥರನೇ ಹಾಡು ಹೇಳಬೇಕು. ಸೊ ಆ ಮಗುಳು ಟ್ಯಾಲೆಂಟ್ ಇರುತ್ತೋ ಇಲ್ವೋ, ಆ ಮಗುಗೆ ಬೇರೆ ಏನೋ ಇಷ್ಟ ಇರುತ್ತೆ. ಆ ಮಗುಗೆ ಪೆನ್ಸಿಲ್ ಸ್ಕೆಚಿಂಗ್ ತುಂಬ ಇಷ್ಟ. ಅವ್ರನ್ನ ಹೋಗಿ ನೀನು ಹಾಡು ಹೇಳು ಅಂತ ಹೇಳಿದ್ರೆ ಅವ್ರು ಎಕ್ಸ್ಪ್ರೆಸ್ ಮಾಡೋಕ್ಕಾಗಲ್ಲ. ಅವಾಗ ಅದು ಸಿಟ್ಟು ಥರ ಆಚೆ ಬರುತ್ತೆ. ಆಮೇಲೆ ನಾನು ಏನಾದ್ರು ತಪ್ಪು ಮಾಡ್ತಾ ಇದ್ದೇನೆ ಡಾಕ್ಟ್ರೆ, ನಾನೇ ಬೇರೆ ಎಲ್ಲ ಮಕ್ಳಿಗೆ ಹಾಡು ಹೇಳೋಕ್ಕಾಗತ್ತೆ, ಇವ್ರಿಗೆ ಹಾಡು ಹೇಳೋಕ್ಕಾಗಲ್ಲ. ನಾನು ಅದೇ ಕೇಳೋದು, ಬೇರೆ ಎಲ್ಲ ಅಮ್ಮಂದಿರು ಅಪ್ಪಂದಿರು ಅದೆಲ್ಲ ಮಾಡ್ತಾರೆ, ಬೇರೆ ಅವ್ರ ವಿಚಾರಗಳು ಅವ್ರ ಫೀಲ್ಡಲ್ಲಿ, ನೀವು ಅದನ್ನ ಮಾಡೋಕ್ಕಾಗತ್ತಾ? ಆಗಲ್ಲ. ಎವ್ರಿಬಡಿ ಹ್ಯಾಸ್ ಯುನೀಕ್ ಬಿಹೇವಿಯರ್ಸ್, ಯುನೀಕ್ ಟ್ಯಾಲೆಂಟ್ಸ್. ಕಂಪ್ಯಾರಿಸನ್ಸ್ನ ಬಿಡಬೇಕು. ಫಸ್ಟ್ ಆಫ್ ಆಲ್ ಮೋಸ್ಟ್ ಇಂಪಾರ್ಟೆಂಟ್, ಒಂದು ಕಂಪ್ಯಾರಿಸನ್ ಅನ್ನೋದು ಒಂದು ಮಗುವಿಗೆ ಶತ್ರು. ಈಗ ಒಂದು ಗಂಡ ಒಂದು ಹೆಂಡ್ತಿನ ಪಕ್ಕದ ಮನೆಯವ್ರು ಕಂಪೇರ್ ಮಾಡೋರು ಇಷ್ಟ ಆಗ್ತಾರೆ. ನೋಡಿ ಅವ್ರು ಎಷ್ಟು ಚೆನ್ನಾಗಿ ಮಾತಾಡ್ತಾರೆ, ಎಷ್ಟು ಚೆನ್ನಾಗಿ ಡ್ರೆಸ್ ಮಾಡ್ಕೊಳ್ತಾರೆ ಅಂದ್ರೆ ಇಷ್ಟನೇ ಆಗಲ್ಲ. ಒಂದು ಎಲ್ಡರ್ಲಿ ವ್ಯಕ್ತಿಗಳಿಗೆ ಇಷ್ಟ ಆಗದಿರೋ ವಿಚಾರಗಳು ಮಗುಗೂ ಮಾಡಬಾರ್ದು. ಕಿಡ್ಸ್ ಆರ್ ಹ್ಯೂಮನ್ಸ್ ಟು, ಅವರು ಸಹ ಮನುಷ್ಯರಂತಾನೆ ಟ್ರೀಟ್ ಮಾಡಿ. ನನ್ನ ಮಗು ನನ್ನ ಇಷ್ಟ ಬಂದಂಗೆ ಕೇಳುತ್ತೆ ಇಲ್ಲ. ನೆಕ್ಸ್ಟ್ ಕಂಪ್ಯಾರಿಸನ್ ನಿಲ್ಲಿಸಿ
ಅವರಿಗೆ ಬೇಕಾಗಿರೋದನ್ನ ಮುಕ್ತವಾಗಿ ಮಾತಾಡಲು ಅವಕಾಶ ಮಾಡಿಕೊಡಿ. ಎಷ್ಟೋ ಮನೆಗಳಲ್ಲಿ ಅವ್ರನ್ನ ಮಾತಾಡಕ್ಕೆ ಬಿಡಲ್ಲ, ಸುಮ್ ಕೂತ್ಕೊಳ್ಳೋಕತ್ತ ಏನೇನೋ ಮಾತಾಡ್ತೀಯ, ಹೀಗೆಲ್ಲ ಮಾಡೋದು ಬೇಡ. ನಿಮ್ಮ ಮಕ್ಕಳಿನ ಮನಸ್ಸಿನ ಅನಿಸಿಕೆಗಳನ್ನು ಮುಕ್ತವಾಗಿ ಎಕ್ಸ್ಪ್ರೆಸ್ ಮಾಡುವಂಥ ಒಂದು ವಾತಾವರಣವನ್ನು ಮನೆಯಲ್ಲಿ ನಿರ್ಮಾಣ ಮಾಡಿ ಕೊಡಿ. ನೆಕ್ಸ್ಟ್, ಸಮಸ್ಯೆಗಳು ಕಾಣಿಸ್ತಾ ಇದೆ ಅಂದರೆ ಅದನ್ನು ಡಿಲೇ ಮಾಡಬೇಡಿ. ಇಟ್ಸ್ ಆಲ್ವೇಸ್ ಬೆಟರ್ ಟು ಗೋ ಫಾರ್ ಅರ್ಲಿ ಥೆರಪಿ, ಬಿಕಾಸ್ ತುಂಬ ಡ್ಯಾಮೇಜಸ್ ಆದಮೇಲೆ ಸರಿ ಮಾಡೋದ್ರ ಬದಲು ಮುಂಚೆನೇ ಹೋಗೋದು ಬೆಟರ್. ಇನಿಷಿಯಲ್ ಸ್ಟೇಜಸಲ್ಲಿ ಅಲ್ಲಿ ಹೋದಾಗ ಅವ್ರು ಹೇಳೋ ಕೆಲವೊಂದು ಕೌನ್ಸಿಲಿಂಗಲ್ಲಿ ಭಾಳಷ್ಟು ವಿಚಾರಗಳನ್ನ ಹೇಳ್ತಾರೆ, ಅದನ್ನ ಫಾಲೋ ಮಾಡಬೇಕು. ಅವ್ರು ವಾಪಸ್ ಬಂದು ಕೇಳಿದ್ರೆ ಮಕ್ಕಳು ಹೇಳ್ತಾರೆ, ನಾನು ಮಾತ್ರ ಫಾಲೋ ಮಾಡ್ಬೇಕಂತೆ, ನಮ್ಮ ಮಮ್ಮಿ ಪಾಪ ಮಾಡಬಾರ್ದಂತೆ, ನಾನು ಯಾಕೆ ಮಾಡಲಿ ಅಂತ ಹೇಳ್ತಾರೆ. ಸೊ ಏನು ಇನ್ಸ್ಟ್ರಕ್ಷನ್ಸ್ ಕೊಟ್ಟಿರ್ತಾರೆ ನಿಮಗೆ ಅಲ್ಲಿ ಸರಿಯಾಗಿ ಫಾಲೋ ಮಾಡಿ. ಈ ಥರ ಆ್ಯಂಗ್ರಿ ಚೈಲ್ಡನ್ನು ನಾವು ಡೆಫಿನೆಟ್ಲಿ ಸರಿ ಮಾಡ್ಬೋದು, ಸರಿ ದಾರಿ ತರ್ಬೋದು. ಮತ್ತು ಆ ವಾತಾವರಣ ಅಷ್ಟೇ ಇಂಪಾರ್ಟೆಂಟ್ ಆಗುತ್ತೆ. ಮಗುವಿನ ಲಾಲನೆ ಪಾಳಿಯಲ್ಲಿ ಪೋಷಕರ ಒಂದು ಪಾತ್ರನೂ ಅಷ್ಟೇ ಇಂಪಾರ್ಟೆಂಟ್ ವಹಿಸುತ್ತೆ. ಓಕೆ, ಈಗ ಆ್ಯಂಗ್ರಿ ಚೈಲ್ಡನ್ನು ಯಾವ ರೀತಿ ಸರಿದಾರಿಗೆ ತರ್ಬೋದು, ಹಾಗೆಯೇ ಇದನ್ನು ಹೊರತುಪಡಿಸಿ ಬೇರೆಲ್ಲ ಏನೇನು ಸಮಸ್ಯೆಗಳು ಮಕ್ಕಳನ್ನು ಕಾಡ್ತಿದೆ, ಪೋಷಕರು ಯಾವ ರೀತಿ ಅದಕ್ಕೆ ಬೆನ್ನೆಲುಬಾಗಿ ನಿಂತ್ಕೋಬೇಕು ಅನ್ನೋದ್ರ ಬಗ್ಗೆ ಸಾಕಷ್ಟು ವಿಚಾರನ ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ವೀಕ್ಷಕರಿಗೆ ತಿಳಿಸ್ಕೊಟ್ಟಿದ್ದೀರಾ. ಧನ್ಯವಾದ ನಿಮಗೆ. ಥ್ಯಾಂಕ್ ಯು. ಓಕೆ ವೀಕ್ಷಕರೇ, ಇದು ಇವತ್ತಿನ ಗೆಳತಿ ಕಾರ್ಯಕ್ರಮದ ವಿಶೇಷತೆ. ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ವಿಶೇಷತೆಯೊಂದಿಗೆ ನಿಮ್ಮನ್ನು ಭೇಟಿಯಾಗ್ತೀನಿ. ಈಗ ಮನೆ ಮದ್ದು ಕಾರ್ಯಕ್ರಮ ಪ್ರಸಾರವಾಗುತ್ತೆ. ನೋಡ್ತಾ ಇರಿ ಸರಳ ಜೀವನ, ಇದು ಮನುಕುಲದ ಒಳಿತಿಗಾಗಿ.